ಎಲ್ಲ ಭೀಮಾ ಬಂಧುಗಳೇ, ಅಂಧಕಾರದಲ್ಲಿದ್ದಂತ ಭಾರತ ದೇಶವನ್ನ ಬೆಳಕಿನತ್ತ ತೆಗೆದುಕೊಂಡು ಬಂದಂತ ಮಹಾನ್ ಚೇತನ, ಧ್ವನಿ ಇಲ್ಲದವರಿಗೆ ಧ್ವನಿಯಾದಂತವರು, ಶಕ್ತಿ ಇಲ್ಲದವರಿಗೆ ಶಕ್ತಿಯನ್ನು ಕೊಟ್ಟಂತವರು, ಈ ದೇಶದ ಸರ್ವಾಂಗೀಣ ಸರ್ವತೋಮುಖ ಅಭಿವೃದ್ಧಿಗಾಗಿ ಸರ್ವ ಜನಾಂಗದ ಶಾಂತಿಯ ತೋಟದ ಕನಸನ್ನು ಹೊತ್ತು ಸಂವಿಧಾನವನ್ನ ಕೊಟ್ಟಂತ ಪ್ರಜಾಪ್ರಭುತ್ವದ ಜನಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಆ ಪ್ರಜಾಪ್ರಭುತ್ವ ಜನಕನ ಹುಟ್ಟು ಹಬ್ಬ ಅಂದ್ರೆ ಅದು ಪ್ರಜಾಪ್ರಭುತ್ವದ ಹಬ್ಬ ಅಂತ ನಾವೆಲ್ಲ ಕೂಡ ಪರಿಗಣನೆ ಮಾಡಬೇಕಾಗಿದ್ದು ಇವತ್ತು. ಆ ಬಾಬಾ ಸಾಹೇಬರ 134ನೇ ಜನ್ಮ ದಿನಾಚರಣೆಯನ್ನ ಇವತ್ತು ಮುಳಬಾಗಿಲಿನ ತಾಲೂಕು ಆಡಳಿತ ಮತ್ತು ಶಾಸಕರ ಒಂದು ನೇತೃತ್ವದಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡಲಿಕ್ಕೆ ತೀರ್ಮಾನ ಆದಂತೆ ಇವತ್ತು 3ನೇ ಸುತ್ತಿನ ಸಭೆಯಲ್ಲಿ ಇವತ್ತು ಕರಪತ್ರಗಳನ್ನ ವಿತರಣೆ ಮಾಡ್ತಕ್ಕಂಥ ಮತ್ತು ಕರಪತ್ರಗಳನ್ನ ಗ್ರಾಮಗಳಿಗೆಲ್ಲ ತಲುಪಿಸ್ತಕ್ಕಂಥ ಮತ್ತು ಕಾರ್ಯಕರ್ತರಿಗೆ ಜನರನ್ನ ಬರಮಾಡ್ತಕ್ಕಂಥ ಒಂದು ಸಂದೇಶವನ್ನು ಕೊಡುವ ನಿಟ್ಟಿನಲ್ಲಿ ಇವತ್ತು ಸಭೆಯನ್ನು ನಾವು ಇಲ್ಲಿ ನಮ್ಮ ಎಲ್ಲ ದಲಿತ ಹಿರಿಯ ಮುಖಂಡರ ನೇತೃತ್ವದಲ್ಲಿ ಸಭೆಯನ್ನ ಕರೆದಿದ್ದೀವಿ. ನಾನು ತಾಲೂಕಿನ ಎಲ್ಲ ಭೀಮಾ ಬಂಧುಗಳಲ್ಲಿ ಮತ್ತು ಎಲ್ಲ ಅಂಬೇಡ್ಕರ್ ಅನುಯಾಯಿಗಳಲ್ಲಿ ಜಾತ್ಯತೀತವಾಗಿ, ಪಕ್ಷಾತೀತವಾಗಿ ಮತ್ತು ಧರ್ಮಾತೀತವಾಗಿ ಎಲ್ಲರೂ ಕೂಡ ಈ ಒಂದು ಬಾಬಾ ಸಾಹೇಬರ ಜನ್ಮ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು, ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ತಾ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡದ ಎಲ್ರಿಗೂ ವಂದಿಸ್ತಾ ನನ್ನ ಮಾತಿಗೆ ವಿರಾಮ ಮಾಡ್ತಾ ಇದ್ದೀನಿ. ಜೈ ಭೀಮ್.